ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಈ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲಿ 14 ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ನಮ್ಮ ಜಿಲ್ಲೆ ತುಮಕೂರು ಸೇರಿ 14 ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ. ತುಮಕೂರಿನಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ, 8 ಕ್ಷೇತ್ರದಲ್ಲಿಯೂ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುದ್ದನ್ಮೇಗೌಡರ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಒಲವನ್ನು ತೋರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಒಂದು, ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಅದರ ಫಲ ಇವತ್ತು ಜನಸಮುದಾಯಕ್ಕೆ ಸಿಗ್ತಾ ಇದೆ. ವಿಶೇಷವಾಗಿ ಬಡವರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು. ಎರಡನೇದು, ಈ ದೇಶದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು. ಯಾವುದೇ ರೀತಿಯ ಧರ್ಮಾಧಾರಿತ, ಜಾತ್ಯ ಆಧಾರಿತ ಮತ್ತು ಪ್ರಾಂತ್ಯ ಆಧಾರಿತ ಆಡಳಿತ ಆಗಬಾರ್ದು. ಅದು ಸಂವಿಧಾನದ ಆಶಯಗಳಲ್ಲಿ ಏನು ಹೇಳಿದ್ದಾರೆ, ಒಕ್ಕೂಟದ ವ್ಯವಸ್ಥೆ ಏನು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಕೇಂದ್ರದಲ್ಲಿ ಸರ್ಕಾರ ಇರಬೇಕು ಅನ್ನೋದು ಜನರಿಗೆ ಇವತ್ತು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಇತ್ತೀಚೆಗೆ ತಾವೆಲ್ಲ ಗಮನಿಸಿದಾಗೆ ನಮಗೆ ಕೇಂದ್ರದಿಂದ ನಮಗೆ ಬರಬೇಕಾದಂಥ ಅನೇಕ ಪಾಲು ಅನೇಕ ಕ್ಷೇತ್ರಗಳಲ್ಲಿ ಅದು ಸರಿಯಾಗಿ ಬರಲಿಲ್ಲ. ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ನೋಡಿದ್ದೇವೆ. ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಯಾವುದೇ ಕೇಂದ್ರದ ಯೋಜನೆಗಳು ಬರಲಿಲ್ಲ, ನಮ್ಮ ಪಾಲು ಸರಿಯಾಗಿ ಬರಲಿಲ್ಲ ಮತ್ತು ಪ್ರಕೃತಿ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸಹಾಯ ಆಗಲಿಲ್ಲ. ನಮಗೆ ಬರಬೇಕಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕಾದಂಥ ಹಣವೂ ಕೂಡ ಬರಲಿಲ್ಲ. ಇದನ್ನೆಲ್ಲ ನಾವು ಕೂಡ ಜನಸಮುದಾಯಕ್ಕೆ ತಿಳಿಸೋದ್ರಲ್ಲಿ ಪ್ರಯತ್ನ ಮಾಡಿದ್ದೇವೆ ಮತ್ತು ಜನರಿಗೆ ಕೂಡ ಮಾಧ್ಯಮ ಕ್ಷೇತ್ರದ ಮೂಲಕ ಮಾಧ್ಯಮಗಳು ಇವತ್ತು ಅದನ್ನೇ ಬಿತ್ತರಿಸಿದ್ದಾರೆ. ಹಾಗಾಗಿ ನನಗೆ ಅನಿಸ್ತಕ್ಕಂಥದ್ದು, ಈ ಬಾರಿ ಕೇಂದ್ರದಲ್ಲಿ ಸರ್ಕಾರ ನಮ್ಮದೇ ಬರುತ್ತೆ. ಅಂದರೆ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್, ಏನು ಹಿಂದೆ UPA ಇತ್ತಲ್ಲ 1, 2, ಅದೇ ಬಾರಿ ಈ ಬಾರಿ ಇಂಡಿಯಾ ಏನು ನಮ್ಮ ಒಕ್ಕೂಟ ಇದೆ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಹೆಚ್ಚು ನಂಬರ್ ಹೇಳೋದಕ್ಕಿಂತ ನಾನು ಇಷ್ಟು ಹೇಳ್ಬೋದು, 14ಕ್ಕೆ ನಾವು ಹೆಚ್ಚು ಸೀಟ್ಗಳನ್ನು ನಾವು ಗೆದ್ದಿದ್ದೇವೆ. ರಾಜ್ಯದಲ್ಲಿ ಕೂಡ ನಾನು ಹೇಳಿದಾಗೆ 28ರಲ್ಲಿ ನಾವು ಹೆಚ್ಚು ಸೀಟ್ ಕೇಳಿದ್ದೇವೆ. ಅದೇ ಪ್ರಕಾರ ಈ 14ರಲ್ಲಿ ಹೆಚ್ಚು ಸೀಟು ನಾವು ಗೆದ್ದಿದ್ದೇವೆ. ನನಗೆ ನಮ್ಮ ಕಾರ್ಯಕರ್ತರು ಏನು ಪ್ರತಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿದೆ, ವರ್ಕ್ ಫೋರ್ಸ್ ಇದೆ, ಅವರು ಹೇಳಿರೋ ರೀತಿಯಲ್ಲಿ ನಮಗೆ ಹೆಚ್ಚು ಸೀಟು ಬರ್ತದೆ. ಈಗ ತಾವು ವೋಟ್ ಮಾಡಿದ್ರಿ, ವಿವಿಪ್ಯಾಟ್ ಗಮನಿಸಿದ್ರೆ ಗಮನಿಸಿದೆ. ಯಾವುದೇ ರೀತಿ ವ್ಯತ್ಯಾಸ, ಅನುಮಾನ? ಹೀಗೆ ಏನು ಹೇಳಕ್ ಬರೋದಿಲ್ಲ. ನಾನು ಬಟನ್ ಹೊತ್ತಿದ ತಕ್ಷಣ ನಮಗೆ ವಿವಿಪ್ಯಾಟ್ನಲ್ಲಿ ನಾವು ಯಾವ ಓಟ್ ಯಾವುದಕ್ಕೆ ಹಾಕಿದೀವೋ ಅದು ಕಾಣಿಸುತ್ತೆ. ಅದನ್ನ ನೋಡಿದ್ದೀನಿ ನಾನು, ಅದು ಬಂದಿದೆ. ಅದು ಮುಂದೆ ಇನ್ನೇನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಮಿಷಿನ್ ಒಳಗಡೆ ಇರೋದು, ಕಣ್ಣಿಗೆ ಕಾಣದಿರೋದನ್ನ ಏನ್ ಮಾಡೋದು? ನೋಡಿ, ಎನಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ವಿಚ್ ಇಸ್ ನಾಟ್ seeable, which is not seen, naturally there will be a doubt. ಅದಕ್ಕೋಸ್ಕರ ಕೋರ್ಟು ಕೂಡ ಅದನ್ನ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ರ ಬಗ್ಗೆ ಅವರು ಜಡ್ಜ್ಮೆಂಟ್ ಹೆಂಗೆ ಕೊಡಕ್ಕೆ ಬರುತ್ತೆ, ಅದಕ್ಕಾಗಿ ಅವ್ರು ಆ ರೀತಿ ಹೇಳಿದ್ದಾರೆ. ನಾವು ಕೂಡ ಎಲ್ಲೋ ಒಂದು ಕಡೆ ನಮಗೆ ಯಾವುದು ವಿಶ್ವಾಸ ಇದೆ, ಹೌದು ನಾವು ಓಟ್ ಹಾಕಿದ್ದು ಕರೆಕ್ಟ್ ಆಗಿದೆ ಅನ್ಕೊಂಡು ಬಂದ್ಬಿಡ್ತೇವೆ. ಆದರೆ ಒಳಗಡೆ ಏನಾಗ್ತದೆ ಅನ್ನೋದನ್ನ ಯಾರು ಗೆಸ್ ಮಾಡೋಕ್ಕಾಗೋದಿಲ್ಲ. ಕಾಸರಗೋಡಿನಲ್ಲಿ ಆಗಿದಂಥ ಪ್ರತಿಕ್ರಿಯೆ ಏನಿದೆ, ಅಲ್ಲಿ
ಘಟನೆ ಏನಿದೆ, ಯಾವ ಬಟನ್ ಒತ್ತಿದ್ರು ಕೂಡ ಒಂದು ಪಕ್ಷಕ್ಕೆ ಹೋಗ್ತದೆ ಅಂತಕ್ಕಂಥದ್ದನ್ನ ಕಾಸರಗೋಡಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಅಂದ್ರೆ ಸಾಧ್ಯ ಇದೆ ಅಂತ ಆಯ್ತಲ್ಲ, ಸಾಧ್ಯ ಇದೆ ಅಂತ ಅನ್ನೋದಾದ್ರೆ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಈಗ ಫಲಿತಾಂಶ ಬಂದು 45 ದಿವಸದ ಕಂಪ್ಲೇಂಟ್ ಮಾಡಬಹುದು. ಸೊ ಅನುಮಾನ ಬಂದಂತ ಕ್ಷೇತ್ರದಲ್ಲಿ ಆ ರೀತಿ ಕಂಪ್ಲೇಂಟ್ ಮಾಡುವಂತ ತಯಾರಿ ನಮಗೇನಾದ್ರೂ ಆ ರೀತಿ ನಮ್ಮ ಕ್ಷೇತ್ರದಲ್ಲಿ ಅನುಮಾನ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಬೇರೆದ್ ನಾನು ಹೇಳಕ್ ಹೋಗೋದಿಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಅನುಮಾನ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ನೋಡಿ, ಜನಸಮುದಾಯಕ್ಕೆ ನನ್ನ ವಿನಂತಿ ಏನು ಅಂದ್ರೆ, ಪೊಲೀಸ್ ಇಲಾಖೆ ಇದೆ, ಯಾವುದೇ ಮರ್ಡರ್ ಆದ್ರೆ, ಯಾವುದೇ ಆತ್ಮಹತ್ಯೆ ಆದ್ರೆ ಮತ್ತು ಯಾವುದೇ ಘಟನೆಗಳಾದಾಗ ಪೊಲೀಸ್ನವರಿಗೆ ಬಿಟ್ಟರೆ ಅವರು ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ವಿಶ್ವಾಸ. ಒಂದು ವೇಳೆ ಆ ನ್ಯಾಯ ಒದಗಿಸ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಪಾದನೆ ಮಾಡ್ಬೋದು. ಈಗ ಯಾರ ಮೇಲೆ ಮಾಡ್ತೀರಿ? ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಕಾನೂನಿಗೆ ವ್ಯವಸ್ಥೆಗೆ ಬಿಟ್ಬಿಡಿ ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ.